ನಮಸ್ತೆ ಆತ್ಮೀಯರೇ. ಪೌರಾಣಿಕ ಕತೆ ಮತ್ತು ಕಾವ್ಯದಲ್ಲಿ ಅಡಗಿರುವ ಸೂಕ್ಷ್ಮ ಕಥೆಗಳು ಮತ್ತು ವ್ಯಕ್ತಿತ್ವದ ಮೇಲೆ ಬೆಳಕು ಚೆಲ್ಲುವ ನನ್ನ ಹೊಸ ಪ್ರಯತ್ನ ಪೌರಾಣಿಕ ಪ್ರಪಂಚ. ನಮ್ಮ ಹಿಂದೂ ಪುರಾಣಗಳಲ್ಲಿ ಬರುವ ಎಷ್ಟೋ ಕಥೆಗಳು ಹಾಗೂ ವ್ಯಕ್ತಿತ್ವಗಳು ಕಾಲ್ಪನಿಕವಾದದ್ದು ಮತ್ತು ಸತ್ಯವಾದದ್ದು ಎಂಬ ತಾರ್ಕಿಕ ವಿಷಯದ ಆಚೆಗೆ ನೈತಿಕತೆ ಮತ್ತು ಪುರಾತನ ಮಾನವ ಸಂಸ್ಕಾರವನ್ನು ನೀಡುವುದು ಪರಮಸತ್ಯ. ಅಂತಹ ವ್ಯಕ್ತಿತ್ವ ಮತ್ತು ವ್ಯಕ್ತಿಗತ ಕಥೆಗಳನ್ನು ಇಂದು ತಿಳಿಯುವ. ಹಿಂದೂ ಪುರಾಣಗಳ ಪ್ರಕಾರ ಮಹಾಭಾರತ ಮತ್ತು ರಾಮಾಯಣಕ್ಕೆ ಸಂಬಂಧಿಸಿದ 7 ಜನ ಚಿರಂಜೀವಿಗಳೆಂದರೆ ಅಶ್ವತ್ಥಾಮ, ಬಲಿಚಕ್ರವರ್ತಿ, ವೇದವ್ಯಾಸ, ಹನುಮಂತ, ವಿಭೀಷಣ, ಕೃಪಾಚಾರ್ಯ ಮತ್ತು ಪರಶುರಾಮ. ಇವರುಗಳಲ್ಲಿ ಕೃಪಾಚಾರ್ಯರನ್ನು ಹೊರತುಪಡಿಸಿ ಉಳಿದವರ ಬಗ್ಗೆ ಕೊಂಚವಾದರೂ ನಮಗೆ ತಿಳುವಳಿಕೆ ಇದೆ. ಹಾಗಾಗಿ ಕೃಪಾಚಾರ್ಯರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳುವ ಪ್ರಯತ್ನವನ್ನು ಈ ವಿಡಿಯೋದ ಮೂಲಕ ಮಾಡುವ. ಕೃಪಾಚಾರ್ಯರು ಮಹಾಭಾರತದ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರ ಪರವಾಗಿ ಹೋರಾಡಿದಂತಹ ಹಸ್ತಿನಾಪುರದ ರಾಜಗುರುಗಳಾಗಿದ್ದಾರೆ. ಇನ್ನು ಇವರ ತಂದೆ ಶರಧನ್ವ. ಇವರು ಮಹಾನ್ ತಪಸ್ವಿಗಳು ಮತ್ತು ಬಿಲ್ವಿದ್ಯಾ ಪ್ರವೀಣರು. ಮಹಾಭಾರತದ ಆದಿಪರ್ವದಲ್ಲಿ ಉಲ್ಲೇಖವಾದಂತೆ ಶರಧನ್ವರು ಬಿಲ್ವಿದ್ಯೆಯಲ್ಲಿ ಅಖಂಡ ಬಲವನ್ನು ಹೊಂದಲು ಘೋರ ತಪಸ್ಸನ್ನು ಆಚರಿಸುತ್ತಾರೆ. ಇದರಿಂದ ವಿಚಲಿತನಾದ ಇಂದ್ರ ಇವರ ತಪಸ್ಸನ್ನು ಭಂಗಪಡಿಸಲು ಜನಪಾದಿ ಎಂಬ ಅಪ್ಸರೆಯನ್ನು ಕಳಿಸುತ್ತಾನೆ. ಅವಳ ಸೌಂದರ್ಯಕ್ಕೆ ಮನಸೋತ ಶರಧ್ವನ್ವರ ತಪಸ್ಸು ಭಂಗವಾಗಿ ಚಂಚಲ ಮನಸ್ಸಿನಿಂದ ಅವರ ವೀರ್ಯವು ಹುಲ್ಲಿನ ಮೇಲೆ ಬಿದ್ದು ಅದರಿಂದ ಒಂದು ಗಂಡು ಮತ್ತು ಹೆಣ್ಣು ಮಗು ಜನಿಸುತ್ತದೆ. ಅವರೇ ಕೃಪಾಚಾರ್ಯರು ಮತ್ತು ಅವರ ತಂಗಿ ಕೃಪೆ. ಹೀಗೆ ಜನ್ಮ ತಾಳಿದ ಮಕ್ಕಳನ್ನು ಶರಧನ್ವರು ಕಾಡಿನಲ್ಲಿಯೇ ತ್ಯಜಿಸಿ ಹೋಗುತ್ತಾರೆ. ಅಲ್ಲಿಗೆ ಬಂದ ಶಾಂತನು ಅವರನ್ನು ಕರೆತಂದು ಬೆಳೆಸಿ ಕೃಪೆಯನ್ನ ರಾಜಗುರುಗಳಾದ ದ್ರೋಣಾಚಾರ್ಯರಿಗೆ ವಿವಾಹ ಮಾಡಿಕೊಡುತ್ತಾರೆ. ಹೀಗೆ ಕೃಪಾಚಾರ್ಯರು ಕೌರವ ಮತ್ತು ಪಾಂಡವರ ಬಿಲ್ವಿದ್ಯಾ ಗುರುಗಳಾಗಿ ಸೇವೆ ಸಲ್ಲಿಸಿ ಮುಂದೆ ಕುರುಕ್ಷೇತ್ರ ಯುದ್ಧದ ತರುವಾಯ ಪಾಂಡವರ ವಂಶೋದ್ಧಾರಕ ಪರೀಕ್ಷಿತನಿಗೆ ವಿದ್ಯಾ ಗುರುಗಳಾಗಿ ಮುಂದುವರಿಯುತ್ತಾರೆ. ಆತ್ಮೀಯರೇ, ಇಂತಹದೇ ಇನ್ನಷ್ಟು ಕಿರಿದಾದ ವಿಷಯಗಳನ್ನು ಹೊಂದಿದ್ದರೂ ಹಿರಿದಾದ ಮಹಿಮೆಯನ್ನು ಹೊಂದಿರುವಂತಹ ವ್ಯಕ್ತಿಗಳ ವಿಚಾರಗಳೊಂದಿಗೆ ಮತ್ತೆ ಸಿಗುವ. ಧನ್ಯವಾದಗಳು.